ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್. ಮೇಡಮ್, ಮುಖ್ಯವಾಗಿ ಈ ಒಂದು ಸಂಸ್ಥೆನ ಹುಟ್ಟಾಕೋದಕ್ಕೆ ನಿಮ್ಗೆ ಒಂದು ಪರಿಕಲ್ಪನೆ, ಈ ಕಾನ್ಸೆಪ್ಟ್ ಹೇಗೆ ಐಡಿಯಾ ಹೊಡಿತು ಮೇಡಮ್? ಒಂದ್ಸರಿ ಏನಾಯ್ತು ಅಂದ್ರೆ, ಹಿಂಗೆ ಇಲ್ಲಿ ನಮ್ಮ ತಂದೆ ಇಂದ್ರನಗರದಲ್ಲಿದ್ರು. ಅವರು ಹೊರಗಡೆ ಹೋಗುವಾಗನು ಅಜ್ಜ ಅಜ್ಜಿನ ನೋಡ್ಕೊಂಡು ಹೋಗಿದ್ರು. ಸಂಜೆ ಬರುವಾಗನು ಅವ್ರನ್ನ ನೋಡ್ಕೊಂಡ್ರು. ಅಲ್ಲಿ ಬಸ್ ಇಳ್ಕೊಂಡಾಗ ಬಸ್ ಸ್ಟಾಪ್ ಅಲ್ಲೇ ಕುತ್ಕೊಂಡಿದ್ರು. ಅವ್ರನ್ನ ಅವ್ರ ಮಕ್ಳು ಏನ್ ಮಾಡಿದ್ದಾರೆ ಅಂತಂದ್ರೆ, ಅವ್ರಿಗೆ ತುಂಬಾ ಅನುಕೂಲಸ್ಥರು ಅಜ್ಜ ಅಜ್ಜಿ ಅವರು. ಆಸ್ತಿ ಇದೆ, ಅಂತಸ್ತಿದೆ, ಎಲ್ಲಾದು ಇದೆ, ಬೇಕಾದಷ್ಟು ಇದ್ರೂನು ಅವರು ಸೊಸೆ ತುಂಬಾ ಕಿರುಕುಳ ಕೊಡೋರಂತ ಅವ್ರಿಗೆ. ಅವ್ರನ್ನ ಮಗ ಬೆಳಗ್ಗೆ ಕರ್ಕೊಂಡು ಬಂದ್ಬಿಟ್ಟು ಆ ಬಸ್ ಸ್ಟಾಪ್ ಅಲ್ಲಿ ಕೂರ್ಸಿದಾನೆ. ಕೂರ್ಸಿ ನಾನು ಬರ್ತೀನಿ ಅಂತ ಹೋದ್ ಮಗ ಸಂಜೆ ಆದ್ರೂ ಬಂದಿಲ್ಲ. ನಮ್ಮ ತಂದೆ ಸಂಜೆ ಬರುವಾಗ, ಬೆಳಿಗ್ಗೆ ಹೋಗುವಾಗ ಇಲ್ಲೇ ಕೂತಿದ್ದಾರೆ, ಈಗ ಬರುವಾಗ ಇಲ್ಲೇ ಕೂತಿದ್ದಾರೆ, ಯಾಕೆಂದ್ರೆ ಇವ್ರು ಭಿಕ್ಷೆ ಬೇಡೋರಂತೂ ಅಲ್ಲ. ಏನಂತ ಮಾತಾಡಿಸುವಾಗ ಅವ್ರು ಹೇಳಿದ್ದಾರೆ, ನೋಡಪ್ಪ ನನ್ನ ಮಗ ಇಲ್ಲಿ ಕೂರ್ಸ್ಬಿಟ್ಟು ಹೋಗಿದ್ದಾನೆ, ಇಷ್ಟೊತ್ತಾದ್ರೂ ಬಂದಿಲ್ಲ, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲಪ್ಪ, ನಮಗೆ ಕಣ್ಣು ಕಾಣಿಸೋದಿಲ್ಲ ಅಂತ ಹೇಳುವಾಗ ನಮ್ಮ ತಂದೆ ಕರ್ಕೊಂಡ್ ಬಂದಿದ್ದಾರೆ ಅವ್ರಿಗೆ. ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂತ ಕರ್ಕೊಂಡ್ ಬಂದ್ರು. ಕರ್ಕೊಂಡ್ ಬಂದು ಮನೇಲೆ ಇಟ್ಕೊಂಡಿದ್ರು ಅವ್ರನ್ನ. ಸ್ವಲ್ಪ ದಿನ ಮನೇಲೆ ಇಟ್ಕೊಂಡು ಆಮೇಲೆ ಅವರಿಗಾಗೇನೆ ಒಂದು ಸಪ್ರೇಟ್ ಮನೆ ಮಾಡಿದ್ರು. ಸಪ್ರೇಟ್ ಮನೆ ಮಾಡಿ ಅವ್ರಿಗೆ ಊಟ ತಿಂಡಿ, ಅವ್ರಿಗೆ ಏನ್ ಬೇಕು ಬೇಡ ಅನ್ನೋಗಳನ್ನೆಲ್ಲ ನಮ್ಮ ತಂದೆ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ನೋಡ್ಕೊಳ್ತಾ ಇದ್ರು. ಹಿಂಗೆ ನೋಡ್ಕೊಳ್ತಾ 2 ಜನ ಹೋಗಿ 3 ಆಯ್ತು, 3 ಹೋಗಿ 4 ಆಯ್ತು. ಇದೇ ತರ ಒಂದು ಹೋಮ್ ಆಯ್ತು. ಅದು ಒಂದು 10 ಜನ ಇರೋ ಒಂದು ಓಲ್ಡ್ ಏಜ್ ಹೋಮ್ ಅಂತ ಹೇಳಿ ಒಂದು ಹೆಸರು ಮಾಡಿದ್ರು. ಆ ಓಲ್ಡ್ ಏಜ್ ಹೋಮಿಗೆ ಒಂದು ಹೆಸರಿಟ್ರು, ನವ ಚೈತನ್ಯ ಅಂತ ಒಂದು ಹೆಸರು ಇಟ್ಬಿಟ್ಟು ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರು. ಹೋಗ್ತಾ 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 ಒಂದು 10-12 ವರ್ಷ ಕಳೆದೋಯ್ತು. ಕಳೆದೋದ ಮೇಲೆ ಏನಾಯ್ತು, ಅದೊಂದು ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗ್ಬಿಡ್ತದು. ಆ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲ ನೋಡ್ಕೊಳ್ತಾ ಇದ್ದವ್ರು ಏನಾಯ್ತು, ನೋಡ್ಕೊಳ್ತಾ ನಮಗೆ ಆಗಲ್ಲ ಅನ್ನೋ ಒಂದು ಅವ್ರಿಗೆ ಬಂತು. ಯಾಕೆಂದ್ರೆ ಬರೀ ಊಟ, ಬರೀ ಬಟ್ಟೆ ಕೊಡೋ ಅಷ್ಟೇ ಅಲ್ಲ ಅವ್ರಿಗೆ ಆರೋಗ್ಯ ಬಗ್ಗೆ ನೋಡ್ಕೋಬೇಕು. ಅವ್ರಿಗೆ ಜ್ವರ ಬಂತು, ಮತ್ತು ಅಥವಾ BP ಬಂತು, ಶುಗರ್ ಬಂತು, ಮತ್ತೊಂದೇನಾರು ಆಯ್ತು ಅನ್ನೋದೆಲ್ಲ ನೋಡ್ಕೊಳ್ತಾ ಬಂತು. ಅವ್ರಿಗೆ ಖರ್ಚುಗಳು ಜಾಸ್ತಿ ಆಗ್ತಾ ಬಂದಾಗ ಏನಾಯ್ತು, ಇದನ್ನ ನಾವು ಕ್ಲೋಸ್ ಮಾಡೋಣ ಅನ್ನೋದೊಂದು ಮನ್ಸಲ್ಲಿ ಬಂತು. ಕ್ಲೋಸ್ ಮಾಡೋಣ ಅಂತ ಬಂದಾಗ ಏನಾಯ್ತು, ನಾನು ಅಷ್ಟೊತ್ತಿಗೆ ಏನ್ ಮಾಡಿದೆ, ಇಲ್ಲಪ್ಪ ಅದನ್ನು ಕ್ಲೋಸ್ ಮಾಡೋದ್ ಬೇಡ, ನಾನು ನಡ್ಸ್ಕೊಂಡು ಹೋಗ್ತೀನಿ ಅಂತ ನಾನು ನಮ್ಮ ತಂದೆ ಹತ್ರ ಹೇಳಿದೆ. ಅಶಕ್ತರಿಗೊಂದು ಶಕ್ತಿ KNC ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ಇಲ್ಲಿ ಸೇರ ಬಯಸುವವರನ್ನು KNC ಆರೋಗ್ಯಧಾಮ ನಿಜಕ್ಕೂ ಮನೆಯವರಿಗಿಂತ ಹೆಚ್ಚಾಗಿ ಸತ್ಕರಿಸುತ್ತದೆ. KNC ಆರೋಗ್ಯಧಾಮ ಗೆಲುವಿಗೆ ಇವೆಲ್ಲವೂ ಕಾರಣವಾಗಿದೆ. ನಿಮಗೆ ಪ್ರೀತಿ ತುಂಬಿದ ಆಸರೆ ಬೇಕೆ? ಆತ್ಮೀಯತೆ ತುಂಬಿದ ಅಕ್ಕರೆ ಬೇಕೆ? ಇಳಿ ವಯಸ್ಸನ್ನು ಮರೆತು ಕುಣಿದಾಡಬೇಕೆ? ಹಾಗಾದರೆ ಬನ್ನಿ KNC ಆರೋಗ್ಯಧಾಮಕ್ಕೆ. ಒಟ್ಟಾರೆ KNC ಆರೋಗ್ಯಧಾಮ ಸ್ವರ್ಗದ ಗೂಡು. ಇಲ್ಲಿಗೆ ಬಂದು ನವ ಚೈತನ್ಯದ ಬದುಕ ನೋಡು. ಅಶಕ್ತರಿಗೊಂದು ಶಕ್ತಿ KNC